ಹಾಂ ನೀ ಏನು ಹೇಳಕತ್ತಿ ನಂಗೆ ತಿಳಿಯಾಕತ್ತಿಲ್ಲ, ಸ್ವಲ್ಪ ಜೋರ್ಲೆ ಮಾತಾಡ. ಹಾಂ ನೀ ಏನು ಹೇಳಕತ್ತೆ ತಿಳಿಯಾಕತ್ತಿಲ್ಲ. ನೀ ಅದೆಲ್ಲ ಬಿಡು, ಈ ಊರಾಗ ಬಂದು ಏನು ಮಾಡಕತ್ತೀನಿ? ಹಾಂ ಏನ ಏನು ಹೇಳ್ತೀವ ನಮ್ಮ ಮಣ್ಣು ಕೇಳಾಕತ್ತೀನಿ. ಹಾಂ ನಿನ್ನ ಮುಂದೆ ನಿಂತು ಒಯ್ಕೊಳ್ಳೆ. ಈಗ ನಾ ಇರೋಕ್ಕಿಲ್ಲ ಇದೆ. ಮನೆಯಲ್ಲೈತಿ, ಮನೆಯಲ್ಲೈತಿ ಬಿಜಾಪುರ. ಇಲ್ಲೇನೈತಿ? ಸುಮ್ಮ ಬಂದಿದಿ, ಕೆಲಸ ಏನು ಮಾಡ್ತಿ? ಇಲ್ಲಿ ಏಸನಾಯ್ತು? ಇವತ್ತೇ ಬಂದಿದಿ? ಇವತ್ತಿದಾಗ ಬಂದಿಲ್ಲ ಇಲ್ಲಿ? ನಿಮ್ಮ ಗುರು ಎಲ್ಲಿ ಸಿರ್ಸಲ್ಲ? ಹಾಂ ಮತ್ತು ಅವ್ನು ಬಿಟ್ಟು ಹಿಂಗೆ ತಿರ್ಗಾಡಿದ್ರೆ ಹಂಗೆ ಮಂದಿ ಹೋಗ್ಬೇಕಿಲ್ಲ ಅವ್ನು ಕೂಡ ತಿರ್ಗಾಡಕ್ಕೆ. ಹೆಂಗೋ ರವಿ? ಹಾಂ ಏ ಭಾಳ ಜನ ಇದ್ರಿ ಪಾಪ ಮನುಷ್ಯ. ಮೊದಲು 2004-5 ರೀ ಎಂಥ ಶಾಣೆ ಇದ್ದಾರೆ, ನೌಕರಿ ಹುಡ್ಕಾಡಕತ್ತಿದ. ಈಗ ನೋಡ್ರಿ ಹೆಂಗಾಗ್ಯಾನ. ಎಷ್ಟು 2004 ಅಂದ್ರೆ 10-20 ವರ್ಷನಾಗ ರೀ. ನೀ ಹಿಂಗೆ ಹಾಕಿ ಅಂತ ನಾ ಅನ್ಕೊಂಡಿದ್ದಿಲ್ಲ ಬಿಡಪ್ಪ. ನಾ ಎಲ್ಲೇ ಅದನ್ನು ಬಿಡೋ ತಿಳ್ಕೊಂಡು ಹಿಂಗೆ ತಿಳ್ಕೊಂಡಿದ್ದೆ. ಅಲ್ಲಿ ಆಟ ಆಫೀಸ್ಗೆ ಹೋದ ನಿಮ್ಮ ತಮ್ಮದು ಭೇಟಿ ಆಗ್ತಾನೆ ನಮಗೆ. ಕಣ್ಣು ಮುಂದೆ ಹಾಳಾದಿಲ್ಲ, ಮಾತಾಡೋಕೆ ಬರಂಗಿಲ್ಲ. ಕುಡಿಯೋದು ಮಾತ್ರ ಬಿಟ್ಟಿಲ್ಲ, ಬಿಟ್ಟಿಲ್ಲಲ್ಲ, ಹಾಳಾಗಿದೆ ಅದರಿಂದ. ಇನ್ನೂ ಬಿಟ್ಟಿಲ್ಲಲ್ಲ ನೀ. ಹೆಂಗೆ ರೀ ನಾನು ವಜ್ಜೆ ಐತ್ರಿ. ಈಗ ಬಂದು ಬನ್ನಿ ಊರಿಗೆ ಹೋಗಿ ಹೊತ್ತಲ್ಲ. ಈಗ ಹಾಂ ಊರಿಗೆ ಹೋಯ್ತೀಗ ಹೆಂಗೆ ಬಸ್ಸಿಗೆ? ಹ್ಞೂ ನಾ ಇಜಾಪುರಕ್ಕೆ ಹೋಗಂಗಿಲ್ಲ, ಈ ಕಡೆ ಹೊಂಟ ನಾವು ಸೊಲ್ಲಾಪುರ ಹೊಂಟ ನಾವು. ಏನು ಹಿಂಗೆ ಹಿಂಗೆ ದಾರು ಕುಡಿಯಾಕ? ಮತ್ತು ದಾರು ಯಾಕೆ ಕುಡ್ದು ಈಗ ದಾರು ಯಾಕೆ ಕುಡ್ದು ಹೇಳ ನನಗೆ? ಈಗ ದಾರು ಕುಡಿಯೋಕೆ ರೊಕ್ಕ ಎಲ್ಲಿ ಬಂದು? ನೀ ಅದು ಎಲ್ಲ ಹಿಂಗೆ ಹಿಂಗೆ ನಾಟಕ ಬಿಡು. ಈಗ ದಾರು ಕುಡಿಯೋಕೆ ನನಗೆ ಎಲ್ಲಿ ರೊಕ್ಕ ಬಂದು? ಈ ಪರಿಸ್ಥಿತಿ ಬಂದೈತೆ ಅಂದ್ರೆ ನಿನಗೆ ಬುದ್ಧಿ ಬಂದಿಲ್ಲಲ್ಲ. ಈಗಲೇ ಬಿಡಬೇಕು, ಕುಡಿದು ಮಾಡಬೇಕು ಇನ್ನೂ ಇಲ್ಲಲ್ಲ. ಒಟ್ಟು ಕುಡಿದು ಹಿಂಗೆ ತಿರ್ಗಾಡ್ದು ಏನದು? ನಿನ್ನ ಜೀವನಕ್ಕೆ ಅರ್ಥ ಏನೈತಿ? ಹುಟ್ಟಿದಿ ಹಿಂಗೆ ತಿರ್ಗಾಡ್ದು ನಾಳೆ ಸಾಯ್ತಿ. ಹುಟ್ಟು ಏನು ಸಾಧಿಸಿದೆ ಭೂಮಿ ಮ್ಯಾಗ? ಇದ್ದಪ್ಪ ಇಂಥ ಮಗ ರವಿ ಅಂತ ಹೇಳ್ಕೊಳಕ್ಕೆ ನಿಂದು ಏನು ಉಳಿಸಿ? ಸಿರ್ಸಲ್ ಕೂಡ ತಿರ್ಗಾಡ್ದು ಕುಡಿದು ತಿಂದು ಎಂಜಾಯ್ ಮಾಡಿದೆ. ಅದೊಂದು ಟೈಮ್ ಇತ್ತು ಮಾಡಿದೆ. ಅವ್ರ ಕೈ ಬಿಟ್ಟ ಮ್ಯಾಗ ಹೊಳ್ಳಿ ನಿನ್ನ ದಾರಿ ನೀ ದುಡಿದು ಏನಾರು ಒಂದು ಕೆಲಸ ಮಾಡ್ಕೊಂಡು ನಿನ್ನ ದಾರಿ ನೀವು ನೋಡಿದ್ ಬಿಟ್ಟು ಹಿಂಗೆ ತಿರ್ಗಾಡಿ ದಾರು ಕುಡ್ಕೋತ ಊರು ತಿರ್ಗಾಡಿದ್ರೆ ಅರ್ಥ ಏನು ನಿನ್ನ ಜೀವನಕ್ಕೆ? ಈಗೇನು ಮಾಡ್ಬೇಕು ಹೇಳ? ಊರಿಗೆ ಹೋಗ್ತಿ ಎಟ್ ಕೊಡ್ಬೇಕಕ್ಕ? ಹಿಂಗೆ ಅಂದ್ರೆ ಎಟ್ ಕೊಡಲಿ? ಇದಕ್ಕೂ ಬೇಕಲ್ಲ ಹಂಗೆ. ಹಾಂ 50 ರೂಪಾಯಿ ಅದೇನು ರೀ? ಊರಿಗೆ ಹೋದ ಏನ ಇದು ಅಲ್ಲಿಂದ ಎಲ್ಲರೂ ಇದ್ರ ತೆಗೆಸ್ಕೊಡ್ತೀನಿ ನಿಮ್ಗೆ. ಮತ್ತೆ ನನ್ನ ಕಡೆ 1 ರೂಪಾಯಿ ಇಲ್ಲ. ಇಲ್ಲ ಊರಿಗೆ ಹೋದ ಗ್ಯಾರಂಟಿ. ಅವ ಎಲ್ಲಕ್ಕೆ ಹೋಗಲ್ಲಕ್ಕೆ ಅವ್ನ ಧರ್ಮ ಅವ್ನ ಕರ್ಮ. ಏನು ನೀವು ಊರಿಗೆ ಹೋಗ್ತೀವೋ ಏನು ದಾರು ಕುಡ್ದು ಇಲ್ಲೇ ಬಿದ್ದು ಸಾಯ್ತೀವೋ ನನಗೆ ಗೊತ್ತಿಲ್ಲ. 50 ರೂಪಾಯಿ ಕೊಟ್ಟಿನಿ, ಸೀದಾ ಮುಚ್ಕೊಂಡು ಊರಿಗೆ ಹೋಗು. ನನ್ನ ಮಾತು ನೀ ಕೇಳೋವಿದ್ದೆ ಅಂದ್ರೆ ನಾಳೆಯಿಂದ ದಾರು ಕುಡಿದು ಬಿಡು. ದಾರು ಕುಡಿದು ಬಿಡು. ನಿಮ್ಮ ತಮ್ಮಗೆ ಹೇಳು, ನನ್ನ ಫೋನ್ ಹಚ್ಚತ್ತೆ ಹೇಳು, ನಿನ್ಗೆ ಎಲ್ಲರೂ ದವಾಖಾನೆ ತೋರಿಸಿ ನಿಂಗೆ ಆರಾಮ ಮಾಡಿಸ್ತೀನಿ.
ನೀ ಬದುಕ್ತೀನಿ ಜೀವನ ಮಾಡ್ತೀನಿ ಅಂದ್ರೆ ಆ ಕೆಲಸ ಮಾಡ್ತೀನಿ. ಇಲ್ಲ ನಾನು ಕುಡ್ದೇ ಸಾಯ್ತೀನಿ ಅಂದ್ರೆ ನಿನ್ನ ಹಣೆ ನಾ ಏನು ಮಾಡೋಕ್ಕಾಗಲ್ಲ. ಊರಿಗೆ ಹೋಗು, ನಿಮ್ಮ ತಮ್ಮಗೆ ಭೇಟಿ ಆಗು, ಹೇಳು ಲಕ್ಷ್ಮಣ್ ಭೇಟಿಯಾಗಿದ್ದ, ಅವ್ನಿಗೆ ಫೋನ್ ಹಚ್ಚತ್ತೆ ಹೇಳು. ಬೇಕಾದ್ರೆ ಫೋನ್ ಹಚ್ಚಲಿ, ನಾನು ನಿಮ್ಮ ದವಾಖಾನೆ ತೋರಿಸಿ ನಿಂಗೆ ಏನೇನು ಬೇಕೋ ವ್ಯವಸ್ಥೆ ಮಾಡ್ತೀನಿ ಬೇಕಾದ್ರೆ. ಇಲ್ಲ ನಾ ಇದು ತೊಗೊಂಡೋಗಿ ಮತ್ತೆ ದಾರು ಕುಡ್ದು ನಾ ಇಲ್ಲೇ ಮಕ್ಕೋತೀನಿ, ನಾ ಇದೇ ಮಾಡ್ತೀನಿ ಅಂದರೆ ಯಾರೂ ಕೊಟ್ಟೆ ಅಂತೂ ನಡ್ಸಂಗಿಲ್ಲ. ಇವತ್ತು ನಾ ಕೊಟ್ಟು ನಾಳೆಗೆ ಬಂದಾಗ ಭೇಟಿ ಆದ್ರೆ ನಾನೇ ರೊಕ್ಕ ಕೊಡೋಂಗಿಲ್ಲ ನನಗೆ. ಏನು ಯಾರು ರೊಕ್ಕ ಕೊಡಲ್ಲ, ಯಾರು ಸಹಾಯ ಮಾಡೋಂಗಿಲ್ಲ. ಫಸ್ಟ್ ನೀ ತಿಳ್ಕೊ, ಹಾಳಾಗಿ ಎಲ್ಲಾಗಿ ಇನ್ನು ಮುಂದೆ ಕಲಿ ಒಂದು ಸ್ವಲ್ಪ. ಈಗೇನು ಪೂರ್ತಿ ಲಾಸ್ಟ್ ಹಂತಕ್ಕೆ ಬಂದು ಇನ್ನು ಸುಧಾರಿಸೋದು ಭಾಳ ಕಷ್ಟ ಆಯ್ತು. ಲಗ್ನ ಆಗಿದೆ ರೀ. ಲಗ್ನ ಆಗೈತೆ, ಹೆಂಡ್ತಿ ಬಿಟ್ಟು ಹೋಗ್ಯಾಳ. ಮಕ್ಕಳು ಮದುವೆ ಹಾಕಿರ್ನ ಒಂದು ವಾರನಾಗೆ ಬಿಟ್ಟು ಹೋಗ್ಯಾಳ ಆಕಿ. ಯಾಕ್ರಿ? ಏನಿದು ಅವ್ರ ಪರ್ಸನಲ್ ಇದು ಇರ್ತಾವೆ ಬಿಡು, ಹೋಗಲ್ಲಕ್ಕ. ಅಕ್ಕಿಗೆ ಹೋದ್ರಿ ಏನಾಯ್ತು, ಈಗ ಹುಡುಗಿಯರ ಕಡಿಮೆ ನೋಡ್ತಿಲ್ಲ. ಹೌದು, ಇನ್ನೊಂದು ಯಾವ್ದಾರು ತೊಗೊಂಡು ಬಂದು ಹುಡುಕಿ ಮಾಡ್ಕೊಂಡು ಇದು ನೋಡ್ರಿ. ಗಂಡಸಂತವರು ಏನಂತಾರೆ, ಗಂಡನ ಬಿಟ್ಟವರು ಇಂಥ ರಗಡ್ ಮನ್ಸು ಎಷ್ಟೋ ಗತಿ ಇಲ್ಲದೆ ಅದಾವೆ. ಜೀವನಕ್ಕೆ ಏನ್ರಿ ಒಂದು ಹೆಂಗ್ಸ್ ಆದ್ರೆ ಸಾಕು, ಯಾವುದನ್ನು ಕರ್ಕೊಂಬಂದು ಹುಡುಗಿ ಮಾಡ್ಕೊಂಡು ಸಂಸಾರ ಮಾಡಿದ್ರೆ ನಡೆದು ಹೋಗ್ತೈತಿ. ಈ ಪುಣ್ಯ ಇವನು ಗುರು ಹಾಳು ಮಾಡ್ದಾನೆ. ಯಾರು ತಿರ್ಸಲ್ಗೆ ಹೆಚ್ಚಿನ ಮಠ ಅಂತೇಳಿ ಇದನ್ನು ಅವ್ನಿಗೆ ಕಳಿಸ್ತೀನಿ ತಡಿ. ನಾನು ಅವ್ನಿಗೆ ಕಳಿಸ್ತೀನಿ, ಸಿರ್ಸೆಲ್ ಕಳಿಸ್ತೀನಿ ತಡಿ ನಿನ್ನ ಫೋಟೋನ.